ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಇದೇ ತಿಂಗಳ 28ರಂದು ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3ರ ಆಡಿಷನ್ ನಡೆಸಲಾಗುತ್ತದೆ ಎಂದು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಗುರು ಬಂಡಿಯವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಂಡಿಯವರು ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಸೆಪ್ಟೆಂಬರ್ 28ರ ದಿನದಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4ರವರೆಗೆ ನಗರದ ತಿಮ್ಮಪ್ಪುರ ಸರ್ಕಲ್ ಹತ್ತಿರ ಕನ್ನಡ ಭವನದಲ್ಲಿ ನಡೆಸಲಾಗುತ್ತಿದೆ. ಈ ಸಂಗೀತ ಕಾರ್ಯಕ್ರಮವು 2 ತಿಂಗಳ ಕಾಲ ನಡೆಯಲಿದ್ದು ಒಟ್ಟು 5 ಸುತ್ತುಗಳು ಇರುತ್ತವೆ. ಗ್ರ್ಯಾಂಡ್ ಫಿನಾಲೆ ನವೆಂಬರ್ ತಿಂಗಳಲ್ಲಿ ನಡೆಯಲಿದ್ದು ಮೊದಲನೇ ಬಹುಮಾನವಾಗಿ 51,000, ದ್ವಿತೀಯ ಬಹುಮಾನವಾಗಿ 31,000, ತೃತೀಯ ಬಹುಮಾನ 11,000 ಪ್ರಮಾಣ ಪತ್ರ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಹಾಗಾಗಿ ಸಂಗೀತ ಪ್ರಿಯರು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ಇರುತ್ತೆ. ಮೊದಲನೇ ಬಹುಮಾನವಾಗಿ 51,000, ಎರಡನೇ ಬಹುಮಾನವಾಗಿ 21,000, ಮೂರನೇ ಬಹುಮಾನವಾಗಿ 11,000 ಹಾಗೂ ಪ್ರಮಾಣ ಪತ್ರ ಮತ್ತು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಕಾರಣ ಸಂಗೀತ ಪ್ರಿಯರೆಲ್ಲರೂ ಕೂಡ ಈ ಅವಕಾಶವನ್ನು ಸದುಪಯೋಗಪಡಿಸಬೇಕು. ಈ ಹೆಚ್ಚಿನ ಅಂದರೆ ಬೇರೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ಗೋಸ್ಕರ ಈ ನಂಬರ್ 980096228310403084 ಈ ನಂಬರ್ನ ಸಂಪರ್ಕಿಸಬೇಕು. ಇದರಲ್ಲಿ ಒಂದು ಕೆಲವೊಂದು ಇದು ಷರತ್ತುಗಳು ಕೊಟ್ಟಿದ್ದೀವಿ ಸರ್. ಏನಂದರೆ ಒಂದು ಕನ್ನಡ ಹಾಡುಗಳಿಗಾಗಿ ಅಷ್ಟೇ ಮೀಸಲಾತಿ ಅಂತೇಳಿ ಒಂದು ಷರತ್ತಿದೆ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಷರತ್ತಿಲ್ಲ. ಈ ಕನ್ನಡ ಹಾಡುಗಳಿಗೆ ಅಷ್ಟೇ ಅವಕಾಶ ಇರ್ತದೆ ಸರ್. ರಿಜಿಸ್ಟ್ರೇಷನ್ ಫೀಸ್ 200 ರೂಪಾಯಿ ಚಾರ್ಜ್ ಮಾಡಿ ಸರ್. 5 ಸುತ್ತುಗಳು ಮೊದಲೇ ಭಾಗವಾಗಿ ಈಗ ಆಡಿಷನ್ ಅಂತ ತಗೋತೀವಿ ಸರ್. ಆಡಿಷನ್ ಅಂತೇಳಿ 28ನೇ ತಾರೀಕು ಮೊದಲೇ ಭಾಗವಾಗಿ ತಗೋತೀವಿ ಸರ್. ಅದಾದಮೇಲೆ ಮೆಗಾ ಆಡಿಷನ್ ಅಂತೇಳಿ ತಗೋತೀನಿ. ಅದಾದಮೇಲೆ ಒಂದು ಕ್ಲಾಸಿಕಲ್ ರೌಂಡ್ ಅಂತೇಳಿ ಒಂದು ಮಾಡ್ತಿದ್ದೀನಿ. ಅದಾದಮೇಲೆ ಸೆಮಿ ಫಿನಾಲೆ ಅಂತ ಒಂದಿರುತ್ತೆ. ಇನ್ನೊಂದು ಫಿನಾಲೆ ಸರ್, ಅಂದರೆ ನವೆಂಬರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3ನ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ನವೆಂಬರ್ 20 ಅನ್ಕೊಂಡಿದೆ ಸರ್. 22ಕ್ಕೆ ಅಂತೇಳಿ ಇನ್ನೂ ಡೇಟ್ ಸ್ವಲ್ಪ ರಂಗಮಂದಿರದ್ದು ಇನ್ನೂ ಆನ್ಲೈನ್ ಸ್ಟಾರ್ಟ್ ಆಗ್ತಿರೋ ಕಾರಣಕ್ಕೆ ಸ್ವಲ್ಪ ಡೇಟ್ ಇನ್ನೂ ಯಾವುದು ಮೇಡಮ್. ಅದೊಂದು ಒಂದು ಆಧಾರ್ ಕಾರ್ಡು, ಒಂದು ಫೋಟೋ ರೀ, ಒಂದು ಫಾರ್ಮ್ ಮಾಡಿದ್ದೀವಿ ನಮ್ಮ ಆಫೀಸಲ್ಲಿ. ಅಲ್ಲೂ ಮತ್ತು ಈಗ ಆನ್ಲೈನ್ದಾಗೂ ಮಾಡ್ಬೋದು ಸರ್. ಇದು ಲಾಸ್ಟ್ ಟೈಮ್ 210 ರಿಜಿಸ್ಟ್ರೇಷನ್ಸ್ ಆಗಿದ್ವಿ. 210 ರಿಜಿಸ್ಟ್ರೇಷನ್ ಆಗಿದ್ದೀವಿ. ಇದು ಒಂದೊಂದು ರೌಂಡಿಗೆ ಕೆಲವೊಬ್ಬರಿಗೆ ಏನಾದ ಎಲಿಮಿನೇಟ್ ಮಾಡ್ತಾ ಹೋಗ್ತೀವಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.